ದಿಲೀಪ್ ಕುಮಾರ್ ಟು ರೆಹಮಾನ್ ಮತಾಂತರದ ಹಿಂದಿನ ನೈಜ ಕಥೆ. ವಿಶ್ವವಿಖ್ಯಾತ ಸಂಗೀತ ಮಾಂತ್ರಿಕ ಎ.ಆರ್. ರೆಹಮಾನ್ ಈಗ ಸುದ್ದಿಯಲ್ಲಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಅವರು ತಾವು ಮುಸ್ಲಿಂ ಎಂಬ ಕಾರಣಕ್ಕೆ ಬಾಲಿವುಡ್ನಲ್ಲಿ ಅವಕಾಶಗಳು ಕಡಿಮೆ ಆಗ್ತಿರಬಹುದು ಎಂಬ ಅಚ್ಚರಿಕೆಯ ಹೇಳಿಕೆ ನೀಡಿದ್ದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಹಿಂದೂ ಕುಟುಂಬದಲ್ಲಿ ದಿಲೀಪ್ ಕುಮಾರ್ ಆಗಿ ಹುಟ್ಟಿದ ಇವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದು ಏಕೆ? ಇವರಿಗೆ ಈ ಹೊಸ ಹೆಸರನ್ನು ನೀಡಿದ್ದು ಯಾರು ಎಂಬ ಕುತೂಹಲ ಎಲ್ಲರಲ್ಲಿ ಮೂಡಿದೆ. ಆಸ್ಕರ್ ವಿಜೇತ ಸಂಗೀತ ನಿರ್ದೇಶಕನ ಜೀವನದ ಈ ಮಹತ್ವದ ತಿರುವಿನ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಮೂಲತಃ ಹಿಂದೂ ಕುಟುಂಬದಲ್ಲಿ ಜನಿಸಿದ್ದ ರೆಹಮಾನ್ ಅವರ ಮೊದಲ ಹೆಸರು ಎ.ಎಸ್. ದಿಲೀಪ್ ಕುಮಾರ್. ತಂದೆ ಆರ್.ಕೆ. ಶೇಖರ್ ನಿಧನದ ನಂತರ ಕುಟುಂಬ ಎದುರಿಸಿದ ತೀವ್ರ ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಒತ್ತಡ. 23ನೇ ವಯಸ್ಸಿನಲ್ಲಿ ಸೂಫಿ ಸಂತ ಕ್ವಾದ್ರಿ ಸಾಹೇಬ್ ಪ್ರಭಾವದಿಂದ ಕುಟುಂಬ ಸಮೇತ ಇಸ್ಲಾಂ ಧರ್ಮಕ್ಕೆ ಮತಾಂತರ. ಹಿಂದೂ ಜ್ಯೋತಿಷಿಯೊಬ್ಬರು ಸೂಚಿಸಿದ ರೆಹಮಾನ್ ಹೆಸರನ್ನೇ ಅಧಿಕೃತವಾಗಿ ಅಳವಡಿಸಿಕೊಂಡ ದಿಲೀಪ್ ಕುಮಾರ್. ಸಂಗೀತ ಲೋಕದ ಧ್ರುವತಾರೆ ಎ.ಆರ್. ರೆಹಮಾನ್ ಅವರ ಬಾಲ್ಯ ಸುಲಭವಾಗಿರಲಿಲ್ಲ. ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ ದಿಲೀಪ್ ಕುಮಾರ್ಗೆ ಕೇವಲ 9 ವರ್ಷವಿದ್ದಾಗ ಅವರ ತಂದೆ ಆರ್.ಕೆ. ಶೇಖರ್ ನಿಧನರಾದರು. ತಂದೆಯ ಸಾವಿನ ನಂತರ ಕುಟುಂಬ ಅಕ್ಷರಶಃ ಬೀದಿಗೆ ಬಂದಿತ್ತು. ಅಂದು ಅವರ ತಾಯಿ ಕಸ್ತೂರಿ, ಈಗಿನ ಕರಿಮಾ ಬೇಗಂ ತಂದೆಯ ಸಂಗೀತ ವಾದ್ಯಗಳನ್ನ ಬಾಡಿಗೆಗೆ ಕೊಟ್ಟು ಜೀವನ ನಡೆಸುತ್ತಿದ್ದರು. ಈ ಕಷ್ಟದ ಕಾಲದಲ್ಲಿ ದಿಲೀಪ್ ಕುಮಾರ್ ಅವರಿಗೆ ನೆಮ್ಮದಿ ನೀಡಿದ್ದು ಸೂಫಿ ಪಂಥದ ವಿಚಾರಧಾರೆಗಳು. ದಿಲೀಪ್ ಕುಮಾರ್ ಅವರಿಗೆ ತಮ್ಮ ಹಳೆಯ ಹೆಸರೆಂದ್ರೆ ಅಷ್ಟೊಂದು ಇಷ್ಟವಿರಲಿಲ್ವಂತೆ. ಅವರು ತಮ್ಮ ಗುರುತನ್ನು ಬದಲಿಸಿಕೊಳ್ಳಲು ಬಯಸುತ್ತಿದ್ದ ಸಮಯದಲ್ಲಿ ಅವರ ತಾಯಿ ತಂಗಿಯ ಮದುವೆಗಾಗಿ ಜ್ಯೋತಿಷಿಯೊಬ್ಬರ ಬಳಿ ಹೋಗಿದ್ದರು. ಆ ಜ್ಯೋತಿಷಿ ದಿಲೀಪ್ ಕುಮಾರ್ ಅವರ ಜಾತಕ ನೋಡಿ ಅಬ್ದುಲ್ ರೆಹಮಾನ್ ಅಥವಾ ಅಬ್ದುಲ್ ರಹೀಂ ಎಂಬ ಹೆಸರು ಇಟ್ರೆ ಒಳ್ಳೆಯದು ಎಂದು ಸಲಹೆ ನೀಡಿದ್ದರು. ತಮಗೆ ಇಷ್ಟವಾದ ರೆಹಮಾನ್ ಹೆಸರನ್ನೇ ಆರಿಸಿಕೊಂಡ ದಿಲೀಪ್ ನಂತರ ತಾಯಿಯ ಆಸೆಯಂತೆ ಅಲ್ಲಾ ರಖಾ, ದೇವರ ರಕ್ಷಣೆ ಇರುವವನು ಎಂಬುದನ್ನು ಸೇರಿಸಿ ಎ.ಆರ್. ರೆಹಮಾನ್ ಆದರು. ರೆಹಮಾನ್ ಅವರ ಮತಾಂತರಕ್ಕೆ ಪ್ರಮುಖ ಕಾರಣ ಅವರ ತಂಗಿಯ ಅನಾರೋಗ್ಯ ಎನ್ನಲಾಗುತ್ತದೆ. 1984ರಲ್ಲಿ ಅವರ ತಂಗಿ ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾದಾಗ ಸೂಫಿ ಸಂತ ಕ್ವಾದ್ರಿ ಸಾಹೇಬ್ ಅವರ ಪ್ರಾರ್ಥನೆಯಿಂದ ಆಕೆ ಗುಣಮುಖಳಾದರು ಎಂಬ ನಂಬಿಕೆ ಅವರ ಕುಟುಂಬಕ್ಕಿತ್ತು. ಈ ಪವಾಡದ ನಂತರ ರೆಹಮಾನ್ ಮತ್ತು ಅವರ ತಾಯಿ ಸೂಫಿ ಇಸ್ಲಾಂನತ್ತ ಆಕರ್ಷಿತರಾದರು. ನಮಗೆ ಬೇಕಾಗಿದ್ದು ಮಾನಸಿಕ ಶಾಂತಿ, ಅದು ಈ ಧರ್ಮದಲ್ಲಿ ಸಿಕ್ಕಿತು ಎಂದು ರೆಹಮಾನ್ ಹಲವು ಬಾರಿ ತಮ್ಮ ಮತಾಂತರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಇತ್ತೀಚೆಗೆ ರೆಹಮಾನ್ ನೀಡಿರುವ ಬಾಲಿವುಡ್ನಲ್ಲಿ ಕೋಮು ತಾರತಮ್ಯದ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಕಿಚ್ಚು ಹಚ್ಚಿದೆ. ಕಳೆದ 8 ವರ್ಷಗಳಿಂದ ಬಾಲಿವುಡ್ನಲ್ಲಿ ಸೃಜನಶೀಲತೆ ಇಲ್ಲದವರ ಕೈಗೆ ಅಧಿಕಾರ ಸಿಕ್ಕಿದೆ. ಇದು ಧರ್ಮದ ಕಾರಣಕ್ಕೂ ಇರಬಹುದು ಎಂದು ಅವರು ಬಿಬಿಎಸ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವರು ಮತ್ತು ಚಿತ್ರರಂಗದ ಹಲವು ಗಣ್ಯರು ವಿರೋಧ ವ್ಯಕ್ತಪಡಿಸಿದ್ದು, ಭಾರತ ರೆಹಮಾನ್ ಅವರನ್ನು ಎಂದಿಗೂ ಧರ್ಮದ ಕನ್ನಡಕದಲ್ಲಿ ನೋಡಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ.